ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ರಜತ್ ಸ್ಪಂದನಾಗೆ ಅವ್ರ ಅತ್ತೆ ಮಗಳು ಲವ್ ಸ್ಟೋರಿ ಹೇಳ್ತಿರ್ತಾರೆ. ಅಂದರೆ ಗಿಲ್ಲಿ ಹಾಗೆ ಅವ್ರ ಅತ್ತೆ ಮಗಳ ನಡುವೆ ನಡೆದಿರೋ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ಅವ್ರ ಲವ್ ಸ್ಟೋರಿ ಕಾವ್ಯ ಅಂತೂ ಈ ಲವ್ ಸ್ಟೋರಿ ಕೇಳಿ ಫುಲ್ಲು ಉರ್ಕೋತಿರ್ತಾರೆ. ಅವ್ರ ಮುಖನೇ ನೋಡೋಕ್ಕಾಗ್ತಿರಲ್ಲ, ಅಷ್ಟು ಸಪ್ಪಗೆ ಮಾಡ್ಕೊಂಡು ಕೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಹೇಳ್ತಾ ಗಿಲ್ಲಿ ಕೂಡ ಕಾವ್ಯನ ಅಷ್ಟು ಚೆನ್ನಾಗಿ ಉರಿಸ್ತಾ ಇರ್ತದೆ ಅಂತಲೇ ಹೇಳ್ಬೋದು. ಈ ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಿರ್ತೀನಿ. ಮೊದಲು ಚಿಕ್ಕವಳಿದ್ದಾಗ ಗಿಲ್ಲಿ ರೇಗಿಸ್ತಾ ಇದ್ದಂತೆ, ನನ್ನ ಮದುವೆ ಆಗ್ತೀಯಾ, ನಿನ್ನ ಮತ್ತೆ ಮಗಳು, ಆ ಥರ ಎಲ್ಲ ರೇಗಿಸ್ತಾ ಇದ್ದಂತೆ. ಬಟ್ ಇಲ್ಲೇನು, ಅವ್ರ ಅತ್ತೆ ಮಗಳು ಅಂದರೆ ಯಾರಂದರೆ ಇವ್ರ ಮಾವ ಇದ್ದಾರಲ್ಲ, ಅವ್ರ ನೆಂಟಿನ ಅಕ್ಕನ ಮಗಳಂತೆ. ಅಂದರೆ ಚಿಕ್ಕ ಮಕ್ಕಳೆಲ್ಲ ನೋಡಿರ್ತಾರೆ, ಈಗ ದೊಡ್ಡವರಾದಾಗೆಲ್ಲ ನೋಡಿರ್ಲಿವಂತೆ. ಈಗ ಸುಮ್ಮನೆ ಅವರ ಚಿಕ್ಕಮ್ಮನ ಮನೆಗೆ ಊಟಕ್ಕೆ ಹೋಗಿದ್ರಂತೆ. ಈಗ ರೀಸೆಂಟಾಗಿ 5-6 ತಿಂಗಳು ಹಿಂದೆ, ಒಂದು 7-8 ತಿಂಗಳ ಹಿಂದೆ ಅಂತೆ, ಊಟಕ್ಕೆ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ರಂತೆ. ಆಗ ಅವ್ರ ಫ್ಯಾಮಿಲಿಯರೆಲ್ಲ ಕುತ್ಕೊಂಡು ಅವರು ಬಂದಿದ್ರಂತೆ, ಆದರೆ ಹುಡುಗಿ ಬಂದಿರ್ಲಿವಂತೆ, ಅವ್ರ ಮನೆಯವರೆಲ್ಲ ಬಂದಿದ್ರಂತೆ. ಆಗ ಕೇಳಿದ್ರಂತೆ, ಮದುವೆ ಆಗಲ್ವೇನೋ, ಈ ಆಲೆ ವಯಸ್ಸಾಯ್ತಾ ಬಂತು, ಇನ್ಯಾವಾಗೋ ಮದುವೆ ಐತಿಯಾ ಅಂತ ಕೇಳಿದ್ರಂತೆ. ಅಯ್ಯೋ ಬಾರಮ್ಮ ಆಗಿದ್ರಾಯ್ತು ಅಂತ ಗಿಲ್ಲಿ ಅವ್ರು ಹೇಳಿದ್ರಂತೆ. ಆಗ ಅವರು ರಿಲೇಷನ್ ಇದ್ರಲ್ಲ, ನೋಡೋಲ್ಲೋ ಇವಳು ನೀನು ರೇಗಿಸ್ತಿದ್ದಲ್ಲ, ಅವಳು ನೋಡು ಚೆನ್ನಾಗಿದ್ದಾಳೆ, ಈಗ ಸಖತ್ತಾಗ್ಬಿಟ್ಟಿದ್ದಾಳೆ ಫಿಗರು, ಅವಳನ್ನ ಮದುವೆ ಆಗ್ತೀಯ ನೋಡು ಅಂದ್ರಂತೆ. ಎಲ್ಲಿರೋದು ಅವ್ನ ಫೋಟೋ ನೋಡಂತೆ, ಏನು ಸಖತ್ತಾಗ್ಬಿಟ್ಟಳು, ಅವಾಗ ಹಂಗಿದ್ಲು, ಕರೆ ಯಜ್ಞ ಇದ್ದಂಗಿದ್ಲು, ಈಗ ಇಷ್ಟು ಬೆಳ್ಳಗಾಗ್ಬಿಟ್ಟವಳೆ, ಎಲ್ಲವಳೆ ಅಂತ ಕೇಳಿದ್ರಂತೆ. ಬೆಂಗಳೂರಲ್ಲಿ ಯಲಹಂಕದಲ್ಲಿದ್ದಾಳೆ, ಯಲಹಂಕದಲ್ಲಿ ಎಲ್ಲ ಇದೆ, ಒಟ್ಟಿನಲ್ಲಿ ಯಲಹಂಕದ ಕಾಲೇಜ್ಗೆ ಹೋಗೋದಂತೆ, ಅಲ್ಲೇ ಬೆಂಗಳೂರಲ್ಲಿ ಕಣೋ ಇರೋದು ಅಂತ ಅಂದ್ರಂತೆ. ಸಖತ್ತಾಗ್ಬಿಟ್ಟವಳೆ, ಹಂಗಾರೆ ಮಾತಾಡಿಸ್ಲೇಬೇಕು, ನಂಬರ್ ಕೊಡು ಅಂತ ಗಿಲ್ಲಿನೇ ಈಸ್ಕೊಂಡಿದ್ದಂತೆ ನಂಬರು. ಹಿಂಗೆ ಫಸ್ಟು ಕಾಲ್ ಮಾಡಿದ್ರಂತೆ, ಗಿಲ್ಲಿ ಮಾಡಿದ್ನಂತೆ, ಏನು ಮಾಡ್ತಾಯಿದ್ಯಾ ಹಂಗೆಲ್ಲ ಸುಮ್ಮನೆ ಕ್ಯಾಶುಯಲಾಗಿ ಮಾತಾಡ್ಬಿಟ್ಟು ಕಟ್ ಮಾಡಿ ಇಟ್ಬಿಡ್ಲಂತೆ. ಗಿಲ್ಲಿ ಕಾದಂತೆ ಮಾಡ್ಬೋದೇನೋ, ಮೆಸೇಜ್ ಮಾಡ್ಬೋದೇನೋ ಅಂತ ಕಾದಂತೆ. ಬಟ್ ಸಾಯಂಕಾಲದವರೆಗೂ ಏನೂ ಬರಲೇ ಇಲ್ವಂತೆ. ಸಾಯಂಕಾಲದ ಮೇಲೆ ಒಂದು ಕಾಲ್ ಬಂತಂತೆ. ಹೇಳಿ ಕಾವ್ಯ ಫುಲ್ಲು ಕ್ಯೂರಿಯಾಸಿಟಿ, ಏನು ಮಾತಾಡಿದ್ರಿ, ಆಯ್ತು ಕ್ಯಾಶುಯಲಾಗಿ ಮಾತಾಡಿದ್ರೆ ಏನೇನು ಮಾತಾಡಿದ್ರಿ ಹೇಳಿ ಅಂತ. ಗಿಲೇ ಸುಮ್ಮನೆ ಅದೆಲ್ಲ ಹೇಳೋಕ್ಕಾಗಲ್ಲ, ಸುಮ್ಮನೆ ಕ್ಯಾಶುಯಲಾಗಿ ನಾರ್ಮಲಾಗಿ ಊಟ ಆಯ್ತಾ ಹಂಗೆಲ್ಲ ಮಾತಾಡ್ಕೊಂಡು ಅಂತ. ಸ್ಪಂದನ ಹೇಳು ಅವಳು ಕೇಳ್ತಿದ್ದಾಳೆ, ಹೇಳು ಏನು ಮಾತಾಡಿದ್ರಿ ಅಂತ. ಇಲ್ಲ ನಾವು ನಾರ್ಮಲಾಗಿ ಹೆಂಗೆ ಮಾತಾಡ್ತಾರೋ ಸ್ಟಾರ್ಟಿಂಗಲ್ಲಿ ಹಂಗೆ ಮಾತಾಡಿದ್ವಿ. ಆಮೇಲೆ ಅವಳು ನೈಟು ನನಗೊಂದು ಕಾನ್ಫಿಡೆನ್ಸ್ ಇತ್ತು ಮತ್ತೆ ಎಲ್ಲ ಮಾಡ್ತಾಳೆ ಅಂತ ಮಾಡಿದ್ಲು ಕಾಲು. ಏನು ಹೇಳು, ಈಗೇನು ಕೆಲಸ ಮಾಡ್ತಾಯಿದ್ಯಾ, ಟಿ ವಿಲೆಲ್ಲ ಬರ್ತಾಯಿದ್ಯಾ, ಚೆನ್ನಾಗಿ ಕಾಣಿಸ್ಕೊಳ್ತಿದ್ಯಾ ಅಂತ ಹಿಂಗೆಲ್ಲ ಮಾತಾಡಿದ್ಲು. ಎಷ್ಟು ಕೊಡ್ತಾರೆ ಪೇಮೆಂಟು ಈ ಥರ ಎಲ್ಲ ಕೇಳ್ತಿದ್ಲಂತೆ. ಹಿಂಗೆ ಡೈಲಿ ಮೆಸೇಜ್ ಮಾಡಿಕೊಂಡು ಎಲ್ಲ ಚೆನ್ನಾಗೇ ಇದ್ರಂತೆ. ಅದೊಂದು ದಿವಸ ಅವ್ರ ಅಣ್ಣಂಗೆ ಗೊತ್ತಾಗ್ಬಿಡ್ತಂತೆ. ಅವ್ರ ಅಣ್ಣ ಏನೋ ಬೈದ್ಬಿಟ್ನಂತೆ ಆ ಹುಡುಗಿರಣ್ಣ. ಆಮೇಲೆ ಆಕೆ ಒಂದು ದಿವಸ ಫೋನ್ ಮಾಡಿ ಹೇಳಿದ್ಲಂತೆ, ನಮ್ಮ ಅಣ್ಣ ಬೈತಿದ್ದಾನೆ, ನಾನು ಇನ್ಮೇಲೆ ಫೋನ್ ಮಾಡಬೇಡ, ಯಾವತ್ತೂ ನಿನ್ನ ಫೋನ್ ಬ್ಲಾಕ್ ಮಾಡಿಬಿಡ್ತೀನಿ ಅಂತ ಹೇಳಿದ್ನಂತೆ. ಅಂದರೆ ನಂಬರ್ ಬ್ಲಾಕ್ ಮಾಡಿಬಿಡ್ತೀನಿ ಅಂತ ಅವಳು ಹೇಳಿದ್ಲಂತೆ. ಅದಕ್ಕೆ ಗಿಲ್ಲಿ ಹೇಳಿದ್ನಂತೆ, ನೀನೇನು ನನ್ನ ಬ್ಲಾಕ್ ಮಾಡಿಬಿಡ, ನಾನೇ ಇನ್ನು ಅನ್ಫಾಲೋ ಮಾಡಿಬಿಡ್ತಂತೆ, ಇನ್ಸ್ಟಾಗ್ರಾಮೆಲ್ಲ ಅನ್ಫಾಲೋ ಮಾಡಿಬಿಟ್ನಂತೆ. ಸೊ ಅಲ್ಲಿಗೆ ಕಟ್ಟಾಗೋಯ್ತಂತೆ. ಗಿಲ್ಲಿಗೆ ಹುಡುಗಿ ಹೋಗ್ತಾರಲ್ಲ ಅದೇ ಕಾಲೇಜ್ಗೆ ಒಂದು ಈವೆಂಟ್ ಬಂತಂತೆ. ಅಂದರೆ ಹುಡುಗಿ ಕಾಲೇಜ್ಗೆ ಹೋಗ್ತಾರಲ್ಲ ಎಲ್ಲ ಪೋಸ್ಟರ್ ಹಾಕ್ತಾರೆ, ಇಲ್ಲಿ ಗಿಲ್ಲಿ ಬರ್ತಾರೆ, ಇಂಥ ಇವ್ರು ಬರ್ತಾರೆ, ಸೆಲೆಬ್ರಿಟಿ ಬರ್ತಾರೆ ಅಂತ. ಆ ಹುಡುಗಿ ಫೋಟೋ ಎಲ್ಲ ಹಾಕಿದ್ರಲ್ಲ ಅವ್ರ ಕಾಲೇಜಲ್ಲಿ, ಅದನ್ನೆಲ್ಲ ನೋಡ್ಬಿಟ್ಟು ಆ ಹುಡುಗಿಗೆ ಫೋನ್ ಮಾಡಿದ್ಲಂತೆ ಗಿಲ್ಲಿಗೆ. ನೀನು ಏನು ನಮ್ಮ ಕಾಲೇಜ್ಗೆ ಬರ್ತಿದ್ಯಾ ಈವೆಂಟ್ಗೆ, ಇಲ್ಲೆಲ್ಲ ಇದನ್ನ ಹಾಕಿದ್ದಾರೆ, ಪೋಸ್ಟರ್ ಎಲ್ಲ ಹಾಕಿದ್ದಾರೆ ನಿಂದು, ನೀನು ಬರ್ತೀಯಾ ಅಂತ 1ನೇ ತಾರೀಕಿಗೆ ಅಂತ ಹೇಳಿದ್ಲಂತೆ. ಅದಕ್ಕೆ ಗಿಲ್ಲಿ ಹೇಳಿದಂತೆ, ಹೌದು ನಿಮ್ಮ ಕಾಲೇಜ್ ಯಾವುದು ಅಂತ ಕೇಳಿದಂತೆ. ಇಲ್ಲೇ ಯಲಹಂಕದಲ್ಲಿ ಇರೋದು ನಮ್ಮ ಕಾಲೇಜು ಅಂತ. ಹೌದು ಬರ್ತಾಯಿದ್ದೀನಿ, ಹಂಗಾರೆ ನಿಮ್ಮ ಕಾಲೇಜು ಅದು ಅಂತ. ಈವೆಂಟ್ಗೇನೋ ಹೋದಂತೆ, ಕುತ್ಕೊಂಡಂತೆ ಎಲ್ಲ ಹುಡುಗಿರು ಸೆಲ್ಫಿ ತಗೊಳ್ತಿದ್ರಂತೆ. ಎಲ್ಲಿ ನಮ್ಮವ್ರು ಕಾಣ್ತದೆ ಇಲ್ಲ ಅಂತ ಗಿಲ್ಲಿ ಹುಡುಕ್ತಾ ಇದ್ದಂತೆ. ಅಲ್ಲೇ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲಂತೆ. ಗಿಲ್ಲಿಗೂ ಫುಲ್ ಖುಷಿ ಆಯ್ತಂತೆ, ಅವಳು ನೋಡಿ ನಕ್ಕದ್ಲಂತೆ. ಸೊ ಇಷ್ಟೆಲ್ಲ ಆದಮೇಲೆ ಅಷ್ಟರಲ್ಲಿ ಹಳೆ ಬಿಗ್ ಬಾಸ್ ಇನ್ನೂ ಒಂಚೂರು ಹಂಗೆ ಮುಂದುವರಿತಿದ್ದಂಗೆ ಬಿಗ್ ಬಾಸಿಂದ ಕಾಲ್ ಬಂತಂತೆ. ಅಂದರೆ ಫೋನೆಲ್ಲ ಮಾಡ್ತಿರ್ಲಿವಂತೆ. ಅಯ್ಯೋ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಅವ್ಳು ಕಾಲ್ ಇಲ್ಲದೆ. ಸೊ ಅಷ್ಟೊಂದು ಬಿಗ್ ಬಾಸ್ ಆಫರ್ ಕೂಡ ಬಂತು ಅಂತಾಗೆ ಬಿಗ್ ಬಾಸ್ ಪ್ರಿಪೇರ್ ಆದೆ, ಬಂದೆ, ನೋಡಬೇಕು ಬಿಗ್ ಬಾಸಿಂದ ಆಚೆ ಹೋದ್ಮೇಲೆ ಅಂತ ಹೇಳ್ತಿದ್ದ. ಮೋಸ್ಟ್ಲಿ ಬಿಗ್ ಬಾಸಿಂದ ಆಚೆ ಹೋದ್ಮೇಲೆ ಕಂಟಿನ್ಯೂ ಆಗಲಿ. ನಮಗೆ ಇದೆಲ್ಲ ಚೆನ್ನಾಗಿದ್ದಾಳಂತೆ, ಮುದ್ದಾಗಿದ್ದಾಳಂತೆ. ಸೊ 100% ಒಬ್ಬರು ಮದುವೆ ಒಂದು ಲವ್ ಇದೆ ಅಂದರೆ ಈಗ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಗಿಲ್ಲಿ ಹೇಳಿದ್ದಾನೆ ಅಂದರೆ ಈಗ ಆಲ್ಮೋಸ್ಟ್ ಫ್ಯಾಮಿಲಿಗೆ ಗೊತ್ತಾಗ್ಬಿಟ್ಟಿದೆ ಹುಡುಗಿ ಬಗ್ಗೆ. ಸೊ ಅವ್ರ ಮನೆಯವರೆಲ್ಲ ಮೋಸ್ಟ್ಲಿ ಒಪ್ಪಿಸ್ತಾರೆ. ನಿಜವಾಗ್ಲೂ ಹುಡುಗಿ ಲವ್ ಇದ್ದರೆ ಅವ್ರ ಮನೆಯವರೆಲ್ಲ ಒಪ್ಕೊಂಡು ನಿಜವಾಗ್ಲೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವ್ರ ಫ್ಯಾಮಿಲಿಯಲ್ಲಿ ಕಾವಿನಿಂದ ಸುತ್ತ ಇರೋದು ಕೂಡ ನೋಡಿರ್ತಾರೆ. ಏನಾಗುತ್ತೋ ಏನ್ಬಿಟ್ಟು ಗೊತ್ತಿಲ್ಲ. ಅವರಿಬ್ಬರು ಮತ್ತೆ ನಿಜವಾದ ಲವ್ ಅಂತ ಇದ್ದರೆ
ನಿಜವಾಗ್ಲೂ ಮದುವೆ ಆಗಲಿ, ಚೆನ್ನಾಗಿರಲಿ ಅಷ್ಟೇ ನಾನು ಕೇಳೋದು. ನಿಮ್ಗೇನು ಅನಿಸುತ್ತೆ ಈ ಲವ್ ಸ್ಟೋರಿ ಬಗ್ಗೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಾವ್ಯ ಅಂತೂ ಫುಲ್ಲು ಉರ್ಕೊಂಡಿದ್ಲು. ಆಮೇಲೆ ಇದೆಲ್ಲ ರಜತ್ ಕೇಳಿದ್ಮೇಲೆ ಗಿಲ್ಲಿಯವರು ಮತ್ತೆ ಇನ್ನೊಂದು ಮಾವನ ಮಗಳ ಬಗ್ಗೆನೂ ಹೇಳ್ತೀನಿ ಕೇಳೋಣ ಅಂತಾನೆ. ಇನ್ನೊಬ್ಳು ಮಾವನ ಮಗಳು ಯಾರು, ನಿಂಗೆ ಎಷ್ಟು ಜನ ಮಾವನ ಮಗಳು ಇದ್ದಾರಂತ. ಬಿಗ್ ಬಾಸ್ ಮನೆ ಮಾವನ ಮಗಳು ಅಂದರೆ ಕಾವ್ಯನ ಇನ್ನೊಬ್ಳು ಮಾವನ ಮಗಳು ಅಂತ ಹೇಳ್ತಾರೆ. ಅಷ್ಟೊಂದು ಕಾವ್ಯ ಸುಮ್ಮನೆ ನನ್ನ ಬಗ್ಗೆ ನೀನೇನು ಹೇಳ್ಬೇಡ ಅಂತ ಸ್ಟಾಪ್ ಮಾಡ್ತಾರೆ. ಆದ್ರೂ ಗಿಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಬಂದೆ, ಅವಳಲ್ಲಿ ಕೂತಿದ್ಲು, ನನಗೆ ಮೊದಲು ಕಾಣಿಸ್ಲಿಲ್ಲ, ಆಮೇಲೆ ಹೋಗಿ ಕಾವ್ಯ ನೀನು ಅಂದೆ, ಜೋಡಿಯಾಗಿ ಬಂದ್ವಿ, ಇದೇ ಸ್ಟೋರಿ ಹೇಳ್ತಿರ್ತಾನೆ. ಸೊ ಇಷ್ಟು ಒಟ್ನಲ್ಲಿ ಆ ಮಾವನ ಮಗಳು ಸ್ಟೋರಿ ತುಂಬ ಚೆನ್ನಾಗಿತ್ತು. ನಿಮ್ಗೇನು ಅನಿಸುತ್ತೋ ಆ ಮಾವನ ಮಗಳು ಲವ್ ಸ್ಟೋರಿ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.